ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 23ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಏನು ಹೇಳುತ್ತೆ ಅಂದರೆ, ನಮ್ಮ ಒತ್ತಡವನ್ನು ಯಾವ ಥರ ಕಮ್ಮಿ ಮಾಡ್ಕೊಳ್ಬೇಕು, ಕೆಲಸದಲ್ಲಿ ಒತ್ತಡ ಹೆಚ್ಚಾದಾಗ ಅದನ್ನು ಯಾವ ಥರ ಒಂದು ಒಳ್ಳೆ ರೀತಿಯಿಂದ ತಗೊಂಡು ಹೋಗಬೇಕು ಮತ್ತು ಅದರಿಂದ ನಾವು ಯಾವ ಥರ ಒಂದು ಒಳ್ಳೆ ರೀತಿಯ ಜೀವನವನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿರುತ್ತೆ. ಈ ಶ್ಲೋಕ ಒಂದು ಒಳ್ಳೆಯ ಐತಿಹಾಸಿಕ ಶ್ಲೋಕ ಆಗಿರುತ್ತೆ ಮತ್ತು ಇವತ್ತಿನ ಶ್ಲೋಕ ಒತ್ತಡಗಳನ್ನು ಯಾವ ಥರ ಹಿಂದಕ್ಕೆ ತಗೊಂಡು ಹೋಗಬೇಕು ಮತ್ತು ಒಳ್ಳೆ ರೀತಿಯಿಂದ ಯಾವ ಥರ ಹೋಗಬೇಕು ಮತ್ತು ಸ್ವಾರ್ಥ ನಿಸ್ವಾರ್ಥ ಮತ್ತು ಯಾವುದೇ ಕೆಲಸವನ್ನು ಮಾಡುವಾಗ ಶ್ರದ್ಧೆ ಮತ್ತು ಒಂದು ಒಳ್ಳೆ ರೀತಿಯ ಒಂದು ನಿಸ್ವಾರ್ಥದಿಂದ ನಾವು ಯಾವ ಥರ ಮಾಡ್ತೀವಿ ಅನ್ನೋದೇ ಈ ಶ್ಲೋಕದ ಒಂದು ಅರ್ಥ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ 23ನೇ ಶ್ಲೋಕ ಏನು ಹೇಳುತ್ತೆ ಅಂತ ನಾವು ತಿಳ್ಕೊಳ್ಳೋಣ. 23ನೇ ಶ್ಲೋಕ ಹೇಳುತ್ತೆ, ಗತಸಜ್ಞಾಸ್ಯ ಮುಕ್ತಸ್ಯ ಜ್ಞಾನಾವಸ್ಥೆ ಚ ಜ್ಞಾನಾಯಚಾರತಂ ಕರ್ಮ ಸಮಗ್ರಂ ಪ್ರವೀಲೇತೀಯತೆ. ಇದರ ಅರ್ಥ, ಐಕ ಪ್ರಕೃತಿಯ ಗುಣಗಳಿಗೆ ಅಂಟಿಕೊಳ್ಳದವನು ಮತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಂಪೂರ್ಣವಾಗಿ ನೆಲೆಗೊಳ್ಳದವನು ಆದ ಮನುಷ್ಯ ಕರ್ಮವು ಆಧ್ಯಾತ್ಮಿಕದಲ್ಲಿ ಸಂಪೂರ್ಣವಾಗಿ ಲೀನಿತವಾಗುತ್ತದೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಅವನು ಮಾಡೋ ಕರ್ತವ್ಯದಲ್ಲಿ ಆತನಿಗೆ ಏನು ಬೇಕು ಅನ್ನೋದೇ ಇರೋದಿಲ್ಲ. ಅಂದರೆ ಕರ್ತವ್ಯ ಮಾಡುವಾಗ ತನಗೆ ಇದು ಬೇಕು, ನನ್ನ ಜೀವನದಲ್ಲಿ ಈ ಥರ ನಾನು ಒಳ್ಳೆ ರೀತಿಯಿಂದ ಬದುಕಬೇಕು, ಈ ರೀತಿಯಿಂದ ಬದುಕಿದರೆ ನನ್ನ ಜೀವನವನ್ನು ನಾನು ರೂಪಿಸ್ಕೊಳ್ಬೋದು ಅಂತ ಸ್ವಾರ್ಥದಿಂದವಾಗಿ ಮಾಡಿ ನೀಲಿತವಾಗುತ್ತಾನೆ. ಅಂದರೆ ನೀಲಿತ ಅಂದರೆ ಅಲ್ಲೇ ಮುಳುಗ್ಬಿಡ್ತಾನೆ ಅಂತ ನಾವು ಭಾವಿಸ್ಬೇಕಾಗುತ್ತೆ ಮತ್ತು ಅವನು ಏನು ಮಾಡಬೇಕು ಅನ್ನೋದೇ ಅವನ ತಲೆಯಲ್ಲಿ ಇರೋದಿಲ್ಲ. ಯಾರು ಆಧ್ಯಾತ್ಮಿಕವಾಗಿ ಅಂದರೆ ಯಾರು ನಿಸ್ವಾರ್ಥದಿಂದ ಮಾಡ್ತಾರೆ, ಯಾರು ಪ್ರೀತಿಯಿಂದ ಅವರ ಕರ್ತವ್ಯವನ್ನು ಶ್ರದ್ಧೆಯಿಂದ ಅದರಿಂದ ಅವ್ರಿಗೆ ಏನು ಪ್ರತಿಫಲ ಸಿಗುತ್ತೆ ಅಂತ ಒಂದು ಒಳ್ಳೆ ರೀತಿಯಿಂದ ಆಲೋಚನೆ ಮಾಡ್ಕೊಂಡು ಹೋದವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನಾನು ಕೊಡುತ್ತೇನೆ ಅಂತ ಈ ಶ್ಲೋಕದಿಂದ ತಿಳಿಸಿದ್ದಾರೆ. ಮತ್ತು ನಾವು ಮಾಡೋ ಕರ್ತವ್ಯದಲ್ಲಿ ನಿರೀಕ್ಷೆಗಳು ಕಡಿಮೆ ಇಟ್ಕೊಳ್ಬೇಕು. ಅಂದರೆ ನಿರೀಕ್ಷೆಗಳು ಅಂತ ಬಂದಾಗ ಒಂದು ಏನೇ ಆಗಲಿ ನನ್ನ ಕೆಲಸ ಆಗಲಿಲ್ಲ ಅಂತ ನಾನು ಕೋಪ ಮಾಡ್ಕೊಳ್ಳೋದು ಮತ್ತು ಏನೇನಾಗಲಿ ಯಾರೋ ಮೇಲೆ ಹೋಗಿ ಏನೋ ಒಂದು ಅವಕಾಶದ ಮಾತಾಡೋದು, ಅದನ್ನು ನಾವು ಬಿಡಬೇಕಾಗುತ್ತೆ. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮ ಏನೇ ಒಂದು ತಿಳಿಸ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ಒಂದು ನಿಗೂಢವಾದ ಸತ್ಯ ಇರುತ್ತೆ. ಅಂದರೆ ಅವ್ರು ಹೇಳೋ ಪ್ರಕಾರ ಇದನ್ನೆಲ್ಲ ನೀವು ಮಾಡೋಕ್ಕಿಂತ ಮೊದಲು ನಿಸ್ವಾರ್ಥದಿಂದ ನೀವು ಕೆಲಸ ಮಾಡಿ, ಸ್ವಾರ್ಥದಿಂದ ಬಿಟ್ಟು ನಿಸ್ವಾರ್ಥದಿಂದ ಕೆಲಸ ಮಾಡಿ, ನಿಮ್ಮ ಕೆಲಸದಲ್ಲಿ ನಿಮ್ಮ ಒಂದು ಫಲಿತಾಂಶ ಹುಡುಕಿ. ಅಂದರೆ ಈಗ ನಾವು ಮಾಡೋ ಕೆಲಸದಲ್ಲಿ ನಾನು ಫಲಿತಾಂಶ ಹುಡುಕಬೇಕಾಗುತ್ತೆ. ಅಂದರೆ ನಾನು ಇಷ್ಟು ಮಾಡಿದೆ, ನನಗೇನು ಸಿಕ್ತು ಅಂತ ಯೋಚನೆ ಮಾಡೋದಕ್ಕಿಂತ ಇಷ್ಟು ಕೆಲಸ ಮಾಡಿದ್ದೀನಿ, ಮುಂದೆ ಒಂದಿನ ನನಗೆ ಫಲಿತಾಂಶ ಸಿಗುತ್ತೆ ಅಂತ ನಾವು ನಂಬಿಕೆಯಿಂದ ಮಾಡಬೇಕಾಗುತ್ತೆ. ನಾವೇನು ಮಾಡ್ತೀವಿ 2 ದಿನ ಮಾಡ್ತೀವಿ, 3 ದಿನ ಮಾಡ್ತೀವಿ, ನಾವು ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಆಗಲ್ಲ, ನಾವು ಯಾಕೆ ಮಾಡಬೇಕು, ಆ ದೇವ್ರು ಸರಿ ಇಲ್ಲ, ಈ ದೇವ್ರು ಸರಿ ಇಲ್ಲ, ಅದು ಮಾಡಿದೆ ಅಂತ ಯಾರ್ಯಾರೋ ಮೇಲೆ ನಾವು ಆಗಿಬಿಡ್ತೀವಿ ಮತ್ತು ಒತ್ತಡ ತೊಗೊತೀವಿ. ಎಲ್ಲೋ ಒಂದು ಸಾಲ ಗಿಲ್ಲ ಮಾಡಿ ಏನೋ ಒಂದು ಮಾಡಿರ್ತೀವಿ, ಅದೇ ಒತ್ತಡದಿಂದ ನಾವು ಒಂದು ಕುಗ್ಗಿಬಿಡ್ತೀವಿ. ಏನೋ ಒಂದು ಖುಷಿ ಆದಾಗ, ಒಂದು ಒಳ್ಳೆಯ ಸ್ಥಾನ ಸಿಕ್ಕಾಗ ಅಹಂಕಾರ ಬರಬಾರ್ದು, ಏನೋ ಒಂದು ನಷ್ಟ ಆಗಿದೆ ಅಂತ ಅತಿಯಾಗಿ ಕುಗ್ಗಬಾರದು. ಅದಕ್ಕೆ ನಾವೇನೇ ಒಂದು ಕರ್ತವ್ಯ ಮಾಡ್ತಿದ್ದೀವಿ ಅಂದರೆ ಅದನ್ನು ಒಂದು ಸರಿ ದಾರಿಯಿಂದ ಮಾಡ್ಕೊಂಡು ಹೋಗಬೇಕಾಗತ್ತೆ. ಕರ್ತವ್ಯ ಅನ್ನೋದು ಬಹಳ ಮುಖ್ಯಕರವಾಗಿರುತ್ತೆ. ಕರ್ತವ್ಯದಿಂದ ಮಾಡೋ ಕೆಲಸನೇ ನಮ್ಮ ಜೀವನದ ಒಂದು ಶೈಲಿ ಬದಲಾಯಿಸೋದು ಒಂದು ಒಳ್ಳೆಯ ರೀತಿಯಿಂದ ನಾವು ತಿಳ್ಕೊಬೇಕಾಗುತ್ತೆ. ನಾವಿಲ್ಲಿ ಕರ್ತವ್ಯ ಮಾಡೋದ್ರಲ್ಲಿ ಎಲ್ಲೇ ಒಂದು ಯೋಚನೆ ಮಾಡಿ ಮನಸ್ಸನ್ನ ಒಂದು ಕಡೆ ಇಟ್ಟು ಇಲ್ಲೊಂದು ಕಡೆ ಇಟ್ಟಾಗ ಮಾಡಿದರೆ ಅದು ಕರ್ತವ್ಯ ಅನ್ನೋದಿಲ್ಲ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ನಡೀತಿದ್ರೆ ಒಂದು ಒಳ್ಳೆಯ ಸ್ಥಾನವನ್ನು ಹುಡುಕೊಂಡು ಒಳ್ಳೆಯ ರೀತಿಯಿಂದ ಬದುಕಿ ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿರುತ್ತೆ. ಮತ್ತು ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಒಂದು ಒತ್ತಡದ ಕಡಿಮೆ ರೀತಿಯಿಂದ ಯಾವ ಥರ ಇಟ್ಕೊಳ್ಬೇಕು ಅಂತ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡಿ ಮುಕ್ತಾಯಗೊಳಿಸೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.